ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಪಿತಾ ಲಾಗ್ಸ್ ಗೈಸ್. ಇವತ್ತು ಒಂದು ಸಿಂಪಲ್ ಮೇಕಪ್ಪನ್ನು ತೋರಿಸ್ಬೇಕಂತೀನಿ. ಅದು ಇಷ್ಟೇ ಇಷ್ಟು ಪ್ರಾಡಕ್ಟ್ಸ್ ಜೊತೆ ನಾನು ಈಗ ಒಂದು ಒಳ್ಳೆ ಸಿಂಪಲ್ ಮೇಕಪ್ ಸಿಂಪಲ್ ರುಟೀನ್ ಕಾಮನ್ ಆಗಿ ಮಾಡುವ ಒಂದು ಬೇಸಿಕ್ ಹೇಳ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ಇಟ್. ನಾನು ರೋಸ್ ವಾಟರ್ ಸ್ಪ್ರೇ ಮಾಡಿಕೊಂಡೆ ನೋಡಿ, ಇನ್ನೂ ಹಂಗೆ ಇದೆ. ಸ್ಪ್ರೇ ಆಗಿದೆ. ಜಸ್ಟ್ ಒಂದು ಹೇರ್ ಕೊಡೋಣ, ಸ್ವಲ್ಪ ಮಿತ ಆಗಲಿ. ನೆಕ್ಸ್ಟ್ ಬಂದು ಸಿರಮ್ ದಿಸ್ ಒನ್ ಸಿರಮ್ ಈ ಸಿರಮ್ ನನಗೆ ತುಂಬಾ ಇಷ್ಟ. ಇದನ್ನು ಟ್ರೈ ಮಾಡೋಣ. ಸಿರಮ್ನ ಅಪ್ಲೈ ಮಾಡೋ ಸಿರಮ್ನ ತುಂಬ ಜನ ನೀಟಾಗಿ ಅಪ್ಲೈಯೇ ಮಾಡಲ್ಲ. ಪ್ಲೀಸ್ ನೀಟಾಗಿ ಅಪ್ಲೈ ಮಾಡಿ, ಹಾಗಾದರೆ ಮಾತ್ರ ರಿಸಲ್ಟು ಚೆನ್ನಾಗಿ ಸಿಗುತ್ತೆ. ಇಲ್ಲಾಂದರೆ ನೋ ರಿಸಲ್ಟ್. ಓನ್ಲಿ ಯೂಸಿಂಗ್ ಪ್ರಾಡಕ್ಟ್ಸ್ ಆಗುತ್ತೆ ಅಷ್ಟೇ. ಸುಮ್ಮನೆ ವೇಸ್ಟ್ ಆಫ್ ಯೂಸಿಂಗ್ ದ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಆ ಥರ ನೀವು ಮಾಡೋಂಗಿದ್ರೆ ನೀಟಾಗಿ ಮಾಡ್ಕೊಳ್ಳಿ. ಜಸ್ಟ್ 2 ಡ್ರಾಪ್ಸ್ ತೊಗೊಳ್ಳಿ, ಹೆಚ್ಚಿನ ತೊಗೊಳ್ಬೇಡಿ. ಸಿರಮ್ಗೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಬಾರ್ದು. ಓಕೆ, ಸಿರಮ್ ಆಯಿತು. ಜಸ್ಟ್ ಒಂದು ಟ್ಯಾಪ್ ಕೊಡಿ. ಟ್ಯಾಪ್ ಜಸ್ಟ್ ಒಂದು ಟ್ಯಾಪ್. ಓಕೆ, ಟ್ಯಾಪ್ ಆದಮೇಲೆ ನೆಕ್ಸ್ಟು ಒಂದು ಬೆಸ್ಟ್ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡೋಣ. ಅದು ಬಂದು ಸೇಮ್ ಸಿರಮ್ದೇ ಬ್ರ್ಯಾಂಡ್ ರಿಯಾ ಅಂತ. ಇದು ರಿಯಾ ನಾನು ತುಂಬ ಕಡೆ ಹೇಳಿದ್ದೀನಿ, ತುಂಬ ವೀಡಿಯೋಸ್ನಲ್ಲಿ ಹೇಳಿದ್ದೀನಿ. ಇದನ್ನೇ ನಾನು ಯೂಸ್ ಮಾಡೋದು. ಲೆಟ್ ಮಿ ಟ್ರೈ. ಇದು ಸ್ವಲ್ಪ ಗ್ಲಾಸಿಂದ ಇರೋಕ್ಕೋಸ್ಕರ ನಾನು ಹುಷಾರಾಗಿ ಹ್ಯಾಂಡಲ್ ಮಾಡೋದು. ಸ್ವಲ್ಪ ತಿಕ್ಕಾಗಿರುತ್ತೆ ಇದು, ಬಟ್ ರಿಸಲ್ಟ್ ಮಾತ್ರ ಎಕ್ಸಲೆಂಟಾಗಿರುತ್ತೆ. ನೋಡಿ, ಇಷ್ಟು ಅಂದ್ಬಿಟ್ರೆ ಆಯಿತು. ಫುಲ್ಲು ಅಬ್ಸರ್ವ್ ಆಗಿಬಿಡುತ್ತೆ ಸ್ಕಿನ್. ನಾವು ತುಂಬ ಅದಕ್ಕೆ ತುಂಬ ಫೋರ್ಸ್ ಹಾಕಿ ಅನ್ನೋ ಅವಶ್ಯಕತೆಯೇ ಇಲ್ಲ. ಜಸ್ಟ್ ಇಷ್ಟ. ಯಾವುದೇ ಮಾಯ್ಶ್ಚರೈಸರ್ ಆಗಲಿ ಇಷ್ಟು ಅಂದು ಬಿಟ್ಟರೆ, ನೀಟಾಗಿ ಕುತ್ಕೊಂಡ್ಬಿಟ್ರೆ ಅವು ಬೆಸ್ಟ್ ಮಾಯ್ಶ್ಚರೈಸರ್ ಅಂತ ಹೇಳ್ತೀನಿ. ಸ್ಕಿನ್ನಲ್ಲಿ ನೀಟಾಗಿ ಅಬ್ಸರ್ವ್ ಆಗಿಬಿಟ್ರೆ ಸಾಕು. ಇಟ್ ಫೀಲ್ಸ್ ಗುಡ್. ನೋಡಿ, ಎಷ್ಟು ನೀಟಾಗಿ ಕುತ್ಕೊಂತು. ಆ್ಯಂಡ್ ಕಣ್ಣಿನ ಹತ್ರ ಮಸ್ಟ್ ಶುಡ್ ಬಿ ಬಿಡಲೇಬೇಡ್ರಿ. ಸ್ವಲ್ಪ ಆದ್ರೂ ಅಪ್ಲಿಕೇಶನ್ ಮೋರ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಆಯಿತು, ಮಾಯ್ಶ್ಚರೈಸರ್ ಕೆಲಸ ಆಯಿತು. ನೆಕ್ಸ್ಟ್ ಬಂದು ಸನ್ಸ್ಕ್ರೀನ್. ಇದೂ ಸೇಮ್ ಬ್ರ್ಯಾಂಡ್ ರಿಯಾ ಅವ್ರದ್ದು. ನಾನು ಕೊಲಾಬ್ರೇಟ್ ಮಾಡ್ತೀನಿ ಅಂತ ಅಂದ್ಕೊಬಿಡಿ, ಬಟ್ ನನಗಿದು ತುಂಬ ಇಷ್ಟ ಆಯಿತು. ಇದನ್ನು ಟ್ರೈ ಮಾಡೋಣ. ಇದೂ ಅಷ್ಟೇ, ಎಷ್ಟು ಈಸಿಯಾಗಿ ಮೂವ್ ಆಗ್ತಿದೆ ನೋಡಿ ಸ್ಕಿನ್ನಲ್ಲಿ. ನೋಡಿ, ಎಷ್ಟು ಈಸಿ ಮೂವಿಂಗ್ ಇದು. ಸನ್ಸ್ಕ್ರೀನ್ಸ್ ಎಲ್ಲ ತುಂಬ ಇಷ್ಟೊಂದು ಈಸಿಯಾಗಿ ಮೂವ್ ಆಗೋದೇ ಇಲ್ಲ.
ನೋಡಿ ಎಷ್ಟು ಈಸಿಯಾಗಿ ಮೂವ್ ಆಗ್ತಾಯಿದೆ. ಸ್ವಲ್ಪ ಹೆವಿ ಆಯಿತು ಅನಿಸುತ್ತೆ ಸನ್ಸ್ಕ್ರೀನ್, ಬಟ್ ನಾನು ದಿನ ಹಚ್ಚೋದೇ ಇಷ್ಟು. ಒಂದೊಂದು ಸಲ ಹಿಂಗೆ ಆಗುತ್ತೆ. ನಾನಿವತ್ತು ಸ್ವಲ್ಪ ಡಿಫ್ರೆಂಟಾಗಿ ಅಂತ ನಾನು ಕೈಯಲ್ಲೇ ಇಟ್ಕೊಂಡು ಒಂದು ಕಡೆ ಕ್ಯಾಮ್ರಾ, ಒಂದು ಕಡೆ ನಾನು ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ. ಸನ್ಸ್ಕ್ರೀನ್ ಆಯಿತು, ಮತ್ತು ಇನ್ನೊಂದು ಮಾಯ್ಶ್ಚರೈಸರ್ ಹಚ್ಚಬೇಕು. ಬಿಕಾಸ್ ಸನ್ಸ್ಕ್ರೀನ್ ಆದಮೇಲೆ ಒಂದು ಬೆಸ್ಟ್ ಮಾಯ್ಶ್ಚರೈಸರ್ ಮಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ದಿಸ್ ಇಸ್ ದ ಮಸ್ಟ್ ಇಂಪಾರ್ಟೆಂಟ್. ಡಾಟ್ ಆ್ಯಂಡ್ ಕಿ ಅವತ್ತು ತುಂಬ ಚೆನ್ನಾಗಿದೆ ಬ್ರ್ಯಾಂಡ್. ಪ್ಲೀಸ್ ಸ್ಕ್ರೀನ್ಶಾಟ್ ತಗೊಂಡು ಪ್ಲೀಸ್ ಇದನ್ನು ಬೈ ಮಾಡಿ ಅಂತ ಹೇಳ್ತೀನಿ. ಸ್ಟಾರ್ಟ್ ಇಟ್. ಒಂದೊಳ್ಳೆ ಮಾಯ್ಶ್ಚರೈಸರ್ ಮಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸನ್ಸ್ಕ್ರೀನ್ ಆದಮೇಲೆ ಒಂದೊಳ್ಳೆ ಮಾಯ್ಶ್ಚರೈಸರು ಮಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ಸನ್ಸ್ಕ್ರೀನ್ನ ಲಾಕ್ ಮಾಡೋದಕ್ಕೆ ಮಾಯ್ಶ್ಚರೈಸರ್ ಮಾತ್ರ ಮಾಡುತ್ತೆ, ಇಲ್ಲಾಂದರೆ ಮಾಡಲ್ಲ. ಅದನ್ನು ಹಾಗೆ ಸನ್ಸ್ಕ್ರೀನ್ ಹಾಗೆ ಬಿಟ್ಟಿವಿ ಅಂದರೆ ಸನ್ಸ್ಕ್ರೀನ್ ಬೇಗನೆ ಡ್ರೈ ಔಟ್ ಆಗುತ್ತೆ. ಸೊ ಹಾಗಾಗಿ ಮಾಯ್ಶ್ಚರೈಸರ್ ಕೂಡ ಸನ್ಸ್ಕ್ರೀನು ತುಂಬ ಹೊತ್ತು ಯೂಸ್ ಆಗುತ್ತೆ. ನಾವು ಹೊರಗಡೆ ಬಿಸಿಲಿಗೆ ಹೋದಾಗೂ ತುಂಬ ಹೊತ್ತು ವರ್ಕ್ ಆಗುತ್ತೆ ಆ್ಯಕ್ಚುಲಿ. ನೋಡಿ ಗ್ಲೋ ನೋಡಿ, ಈ ಮಾಯ್ಶ್ಚರೈಸರ್ದು ಇದರದ್ದೆ ಗ್ಲೋಯಿಂಗ್. ಇಷ್ಟೇ ಆದರೂ ಹಾಗೆ ಹೋಗ್ಬೋದು ಅಲ್ಲ, ಎಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಇದು ನಾನು ತುಂಬ ದಿನದಿಂದ ಯೂಸ್ ಮಾಡಕತ್ತೀನಿ. ಅದೆಲ್ಲರಿಗೂ ಗೊತ್ತಿದೆ. ಇದು ಏನಕ್ಕೆ ಯೂಸ್ ಮಾಡೋದು ಅಂತ ಕೇಳ್ತೀನಿ, ಬಟ್ ಏನೂ ಗೊತ್ತಿಲ್ಲ. ಇದೊಂದು ಅಭ್ಯಾಸ ಆಗಿದೆ, ಸೊ ಯೂಸ್ ಮಾಡೋಣ ಇಷ್ಟೇ. ನೀಟಾಗಿ ಮಾಡ್ಕೊಳ್ಳೋದು. ಇದು ಅಷ್ಟೇ, ಬೇಗನೆ ಸ್ಕಿನ್ನಲ್ಲಿ ಮರ್ಜ್ ಆಗಿಬಿಡುತ್ತೆ. ನೆಕ್ಸ್ಟ್ ಬಂದು ಪೌಡ್ರಿಂಗ್ ಕೊಡೋಣ. ಇದು ಯಾವುದೇ ಆದರೂ ಲೂಸ್ ಪೌಡ್ರ್ ಆದರೂ ಆಯಿತು. ಒಂದು ಪೌಡರ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಸನ್ಸ್ಕ್ರೀನು ಮಾಯ್ಶ್ಚರೈಸರು ಎಲ್ಲ ಹಚ್ಬಿಟ್ಟಿರ್ತಲ್ಲ, ತುಂಬ ಆಯಿಲ್ ಕಂಟೆಂಟ್ ಆಗಿ ಅನ್ನಿಸ್ತಾ ಇರುತ್ತೆ. ಅದನ್ನು ಎಲ್ಲದನ್ನು ಲಾಕ್ ಮಾಡೋಕ್ಕೋಸ್ಕರ ಪೌಡರ್ ಮಸ್ಟ್ ಶುಡ್ ಬಿ ಅಂತ ಹೇಳ್ತೀನಿ. ಆ್ಯಂಡ್ ಈ ಸಮ್ಮರ್ ಹಾಕಿರೋಕ್ಕೋಸ್ಕರ ಸ್ವಲ್ಪ ಪೌಡರ್ ಫೇಸಿಗೆ ಇರಬೇಕು. ಬಿಕಾಸ್ ಇಲ್ಲ ಅಂದರೆ ಸ್ವಲ್ಪ ಗುಳ್ಳೆಗಳು ಅಂದರೆ ಪಿಂಪಲ್ಸ್ ಎಲ್ಲ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಐ ಆಮ್ ಲುಕಿಂಗ್ ಗ್ರೇಟ್. ಓಕೆ, ನೆಕ್ಸ್ಟ್ ಬಂದು ಇದು ಐಬ್ರೋ ಪೆನ್ಸಿಲ್. ಸ್ಟಾರ್ಟ್ ಇಟ್. ನಂದು ಐಬ್ರೋ ಫಿಲ್ಲಿಂಗ್ ಆಯಿತು. ಯಾರಾಗಲಿ ತಿಕ್ಕಾಗಿ ಮಾಡ್ಕೊಳ್ಬೇಡಿ, ಬಟ್ ನನಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ, ಅದಕ್ಕೋಸ್ಕರ ಮಾಡಿಕೊಂಡೆ. ನೀವು ಬೇರೆ ಥರ ಸ್ವಲ್ಪ ಲೈಟಾಗಿ ಮಾಡಿಕೊಂಡ್ರೂ ಬರೋಲ್ಲ. ನನಗೆ ಈ ಥರ ತಿಕ್ಕಾಗಿದ್ರೇ ಐಬ್ರೋಸ್ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಅದನ್ನೇ ಟ್ರೈ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಲಿಪ್ ಬಾಮು ಫಾಕ್ಸ್ಟೈಲ್ ಹೊತ್ತು. ಎಲ್ಲರೂ ಹೇಳ್ತಾರೆ ಲಿಪ್ ಕೆಳಗೆ ಹಚ್ಚಿದ ಮೇಲೆ ಹಿಂಗೆ ಅನ್ಬಾರ್ದು ಅಂತಾರೆ, ಬಟ್ ಇಲ್ಲಾಂದರೆ ತುಂಬ ವೇಸ್ಟ್ ಆಗುತ್ತೆ ಅಂದರೆ ಹಂಗೆ ಅನ್ಬಾರ್ದು. ಐ ನೋ, ಬಟ್ ಇಲ್ಲೇ ತುಂಬ ಬಿದ್ದುಬಿಟ್ಟಿರ್ತದ, ಇಲ್ಲ ತುಂಬ ವೇಸ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಅನ್ನಲೇಬೇಕು. ಲಿಪ್ ಬಾಮ್ ಅಲ್ವಾ, ಇಟ್ಸ್ ಓಕೆ. ನೆಕ್ಸ್ಟ್ ಬಂದು ಬಿಂದಿನೇ ಇಡೋಣ. ನೆಕ್ಸ್ಟು ಫೈನಲ್ ಲುಕ್. ಚೆನ್ನಾಗಿದೆಯಲ್ಲ ನನ್ನ ಮೇಕಪ್. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.